Sound please. ಅಲ್ಲಿ ಹೇಳಿದಾಗ ಹೇಳಬೇಕು. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನೇ ಹೇಳುತ್ತೇನೆ. ಸತ್ಯವಲ್ಲದೆ ಬೇರೆಯನ್ನು ಹೇಳುವುದಿಲ್ಲ, ಸತ್ಯವಲ್ಲದೆ ಬೇರೆಯನ್ನು ಹೇಳುವುದಿಲ್ಲ. ನಾನು ಹೇಳುವುದಿಲ್ಲ ಸತ್ಯ, ನಾನು ಹೇಳುವುದಿಲ್ಲ ಸತ್ಯ. ಪ್ರಭು ಕುಮಾರ್. ನಾವೆಲ್ಲಿ ಕೆಲಸ ಮಾಡ್ತೀರಿ? FSL ಅಲ್ಲಿ ಸೆರಾಲಜಿಸ್ಟ್ ಆಗಿ ಕೆಲಸ ಮಾಡ್ತೀವಿ. FSL ಅಂದ್ರೇನು, ಸೆರಾಲಜಿಸ್ಟ್ ಅಂದ್ರೇನು, ಸ್ವಲ್ಪ ಸಾಮಾನ್ಯರಿಗೆ ಅರ್ಥ ಆಗುವ ಹೇಳಿಯಪ್ಪ. FSL ಅಂದ್ರೆ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿ ಅಂತ, ವಿಧಿ ವಿಜ್ಞಾನ ಪ್ರಯೋಗಾಲಯ ಅಂತಾರಲ್ಲ ಅದು. ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಅಂತಾನೂ ಕರೀತಾರೆ. ಸೆರಾಲಜಿ ಅಂದ್ರೆ ರಕ್ತದ ಕೆಮಿಕಲ್ ಎಕ್ಸಾಮಿನೇಷನ್. ಅಂದ್ರೆ ಒಂಥರ ಈ ರಕ್ತದ ಸ್ಪೆಷಲಿಸ್ಟ್ ಅನ್ಬೋದು ನಿಮ್ಮನ್ನ. ತಮ್ಗೆ ಹಾಗೆ ಇಷ್ಟ ಇದ್ರೆ ಹಾಗೆ ಅನ್ಬೋದು. ಈ ಮಕ್ಕಳಿಗೆ ತಾವು ಕೆಲವು ಐಟಮ್ಸ್ ಅನ್ನ ಟೆಸ್ಟ್ ಮಾಡಿದ್ದೀರಾ ಅಲ್ವಾ? ಹೌದು. ಅದ್ರ ವಿಚಾರ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಬೇಕಾದ್ರೆ ಫೈಲ್ ನೋಡ್ಕೊಂಡಿದ್ದೀವಿ, ಪರವಾಗಿಲ್ಲ. ಆಗಸ್ಟ್ 2ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಮ್ಮ ಸಾಹೇಬರು ನನ್ನನ್ನು ಅವ್ರ ಚೇಂಬರ್ ಕರೆದ್ರು. ಅಲ್ಲಿ ರುದ್ರಾಕ್ಷಿಪುರದ ಸರ್ಕಲ್ ಇನ್ಸ್ಪೆಕ್ಟರ್ ದುರ್ಗೋಜಿ ಅವರು ಕೂತಿದ್ರು. ಅವ್ರ ಜೊತೆಗೆ ರುದ್ರಾಕ್ಷಿಪುರದ ಗಾಂಧಿ ಧನ್ವಂತರಿ ಗೌರ್ಮೆಂಟ್ ಹಾಸ್ಪಿಟಲ್ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಪಾಟೀಲ್ ಅವರು ಕೂತಿದ್ರು. ನಮ್ಮ ಸಾಹೇಬರು ಅವ್ರಿಗೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು. ರುದ್ರಾಕ್ಷಿಪುರದ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 389 ಆಫ್ 2008ಗೆ ಸಂಬಂಧಪಟ್ಟ ಹಾಗೆ ಅವರಿಬ್ಬರು 32 ಐಟಮ್ಗಳನ್ನ ಟೆಸ್ಟ್ ಮಾಡೋದಕ್ಕೆ ತಂದಿದ್ರು. ಕ್ರೈಮ್ ನಂಬರ್ 389 ಆಫ್ 2008 ಅಂತ ಹೇಳಿದ್ರಲ್ಲ, ಅದು ಏನು ಕ್ರೈಮ್ ಅಂತ ನಿಮ್ಗೆ ಗೊತ್ತಾ? ಹೇಳಿದ್ರು. ದೇಶಪಾಂಡೆ ಅವ್ರ ಅಳಿಯ ರಾಜು ಅನ್ನೋ ಯುವಕನ್ನ ಹಿಂದಿನ ದಿನ ರಾತ್ರಿ ರುದ್ರಾಕ್ಷಿಪುರದ ಕೆರೆ ಹತ್ರ ಯಾರೋ ಶೂಟ್ ಮಾಡಿ ಮರ್ಡರ್ ಮಾಡ್ಬಿಟ್ಟಿದ್ರಂತೆ. ಅದಕ್ಕೆ ಸಂಬಂಧಪಟ್ಟ ಐಟಮ್ಗಳು ಅವನ್ನೆಲ್ಲ ಪ್ಯಾಕೆಟ್ ಮಾಡಿಸಿ ಸೀಲ್ ಮಾಡಿಸಿ ತಂದಿದ್ರು. ಏನೇನು ಐಟಮ್ಗಳು ಅಂತ ಹೇಳೋದಕ್ಕಾಗುತ್ತಾ? ಹೇಳ್ತೀನಿ. ದುರ್ಗೋಜಿ ಅವರು ಏನೇನು ಐಟಮ್ಸ್ ಕೊಟ್ಟರು ಅಂದ್ರೆ, ರಕ್ತಸಿಕ್ತವಾಗಿದ್ದ ಕೆಲವು ಬಟ್ಟೆಗಳು, ಕೀಗಳು, ಕೊಲೆಯಾಗಿದ್ದ ರಾಜು ಹಾಕೊಂಡಿದ್ದ ಕೂಲಿಂಗ್ ಗ್ಲಾಸು, ಅಲ್ಲಿ ಸ್ಥಳದಲ್ಲಿ ಬಿದ್ದಿದ್ದ ಬ್ಲಡ್ ಸ್ಕ್ರೇಪಿಂಗ್ ಕಂಟೈನರ್ಸ್, ಇವೆಲ್ಲ ಸೀಲ್ ಮಾಡಿದ್ದ ಪ್ಯಾಕೆಟ್ ಕೊಟ್ಟರು. ಈ ವಸ್ತುಗಳು, ಈ ಬಟ್ಟೆಗಳು ಎಲ್ಲ ಕೊಲೆಯಾದ ರಾಜು ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರು. ಹಾಸ್ಪಿಟಲ್ ಕಡೆಯಿಂದ ಬಂದಿದ್ದ ಪಾಟೀಲ್ ಅವರು ರಾಜು ಪೋಸ್ಟ್ ಮಾರ್ಟಮ್ ಐಟಮ್ಸ್ ತಂದಿದ್ರು. ರಾಜು ಅವರ ಬ್ಲಡ್ ಇದ್ದಿದ್ದ ಕಂಟೈನರ್, ವಿಷಯ, CSR ಈ ಥರದ್ದು. ಇಲ್ಲಿ ಡೀಟೇಲ್ ಲಿಸ್ಟ್ ವಿತ್ ರಿಪಿಷನ್ ಇದೆ ನೋಡಿ. ಇದನ್ನೆಲ್ಲ ಅನಾಲಿಸಿಸ್ ತಂದಿದ್ದೀವಿ ಅಂತ ಹೇಳಿದ್ರು. ಇದ್ರ ಜೊತೆಗೆ ನಾನು ಇನ್ಕ್ವೆಸ್ಟ್ ರಿಪೋರ್ಟ್ ಕಾಪಿ ಕೊಡಿ ಅಂತ ಕೇಳಿದೆ, ಕೊಟ್ಟರು. ಸರಿ, ನಿಮಗೆ ಇನ್ಕ್ವೆಸ್ಟ್ ರಿಪೋರ್ಟ್ ಕಾಪಿ ಯಾಕೆ? ರೆಫರೆನ್ಸ್ ಬೇಕಾಗುತ್ತೆ. ಕನ್ಕ್ಲೂಷನ್ ಬರಬೇಕಾಗಿದ್ರೆ ಡೌಟ್ ಕಮ್ಮಿ ಆಗುತ್ತೆ, ಆಗಿದ್ರೆ ಫೋಕಸ್ ಹೆಚ್ಚಾಗುತ್ತೆ. ಆಮೇಲೆ ಅದರಲ್ಲಿ ರಾಜು ಶರ್ಟ್ ಮೇಲೆ ಎಂಟ್ರಿ ತೂತುಗಳಿವೆ. ನಿಮ್ಮ ಬ್ಲಡ್ ಟೆಸ್ಟ್ ಆದ್ಮೇಲೆ ಅದನ್ನ ಬ್ಯಾಲಿಸ್ಟಿಕ್ನವ್ರು ಕಳಿಸಿ ಅಂತ ಹೇಳಿ. ಆಮೇಲೆ ನಾನು ಅವನ್ನೆಲ್ಲ ರಿಸೀವ್ ಮಾಡ್ಕೊಂಡು ಅಕ್ನಾಲೇಜ್ಮೆಂಟ್ ಕೊಟ್ಟೆ. ಅವ್ರು ಹೊಡ್ಕೊಂಡು ಆಮೇಲೆ ನಾನು ಪ್ರಿಲಿಮಿನರಿ ಟೆಸ್ಟ್ ಶುರು ಮಾಡಿದೆ. ಏನೇನು ಟೆಸ್ಟ್ ಮಾಡಿದ್ರಿ? ಮೊದಲು ಸೀನ್ ಆಫ್ ದ ಕ್ರೈಮ್ ಇದ್ದ ವಸ್ತುಗಳನ್ನೆಲ್ಲ ಪ್ರಿಲಿಮಿನರಿ ಟೆಸ್ಟ್ ಮಾಡಿದೆ. ಹಾಗಂದ್ರೆ ಅಂದ್ರೆ ಕೊಲೆಯಾದ ರಾಜು ಹಾಕೊಂಡಿದ್ದ ಅಂತ ಹೇಳಿದಾಗಿದ್ದ 9 ಬಟ್ಟೆಗಳು, ಟೀ ಶರ್ಟು, ಪ್ಯಾಂಟು, ಅಂಡರ್ವೇರು, ನೆಟ್ ಬನಿಯನ್ನು, ಹ್ಯಾಂಡ್ ಕರ್ಚೀಫು, ಶೂಗಳು, 2 ಸಾಕ್ಸ್ಗಳು. ಇದರಲ್ಲಿ ಟೀ ಶರ್ಟು, ಪ್ಯಾಂಟು, ನೆಟ್ ಬನಿಯನ್ನು, ಅಂಡರ್ವೇರು ಇವುಗಳ ಮೇಲೆ ರಕ್ತ ಅಂಟ್ಕೊಂಡಿತ್ತು. ಶೂ ಮೇಲೆ ರಕ್ತ ಇತ್ತು. ಎಡಗಾಲಿನ ಸಾಕ್ಸ್ ಮೇಲೂ ರಕ್ತ ಇತ್ತು. ಟೀ ಶರ್ಟ್ ಮೇಲೆ ಎದೆ ಹತ್ರ, ಬೆನ್ನ ಹತ್ರ, ಎಡ ಭುಜದ ಹತ್ರ ರಕ್ತ ಆಗಿತ್ತು. ಪ್ಯಾಂಟ್ ಮೇಲೆ ಎಡ ತೊಡೆ ಹತ್ರ, ಎಡ ಕಾಲ ಮೇಲೂ ರಕ್ತ ಆಗಿತ್ತು. ಹ್ಯಾಂಡ್ ಕರ್ಚೀಫ್ ಮೇಲೆ ರಕ್ತ ಇದೆಯಿಲ್ಲ. ಈ ರಕ್ತದ್ದು ಪ್ರಿಲಿಮಿನರಿ ಟೆಸ್ಟ್ ಮಾಡಿದೆ. ಪ್ರಿಲಿಮಿನರಿ ಟೆಸ್ಟ್ ಅಂದ್ರೆ ಈ ಬಟ್ಟೆಗಳ ಮೇಲೆ ಇದ್ದಿದ್ದಂತ ಕಲೆ ರಕ್ತದ್ದೇನ ಅಥವಾ ರಕ್ತ ತರ ಕಾಣೋ ಬೇರೆ ಯಾವ್ದಾದ್ರು ವಸ್ತುದೇನ ಅಂತ ಟೆಸ್ಟ್ ಮಾಡಿದೆ. ಯಾಕೆ ನೋಡಿದ ತಕ್ಷಣ ರಕ್ತ ಅಂತ ಗೊತ್ತಾಗಲ್ವಾ? ರಕ್ತದ ಭ್ರಮೆನ ಎಷ್ಟೋ ವಸ್ತುಗಳಿಂದ ಉಂಟು ಮಾಡಬಹುದು. ಉದಾಹರಣೆಗೆ ಡೈಸ್ಟಫ್, ಪೇಂಟ್ಸು, ಕೆಲವು ಬಗೆಯ ಲಿಪ್ಸ್ಟಿಕ್ಗಳು
ಇವು ರಕ್ತದ ಭ್ರಮೆಯನ್ನು ಉಂಟು ಮಾಡುತ್ತೆ. ಮರ್ಡರ್ಗಳಲ್ಲಿ ಏನೇನೋ ತರದ ಫೋಲ್ ಪ್ಲೇಗಳು ನಡೆಯುತ್ತೆ. ಆದ್ರಿಂದ ಬಿದ್ದಿರೋದು ರಕ್ತನ ಅಥವಾ ರಕ್ತದ ತರ ಕಾಣೋ ಇನ್ನೇನಾದ್ರೂ ವಸ್ತುನ ಅಂತ ಹೇಳಿ ನಾವು ಟೆಸ್ಟ್ ಮಾಡ್ತೀವಿ. ಹ್ಯಾಕ್ ಟೆಸ್ಟ್ ಮಾಡ್ತೀರಿ? ಅದು ಬ್ಲಡ್ ಅಥವಾ ಇನ್ನೇನಾದ್ರೂ ಅಂತ ತಿಳ್ಕೊಳ್ಳೋದಕ್ಕೆ ಬೆಂಜಿಡೈನ್ ಟೆಸ್ಟ್ ಅಂತ ಹೇಳ್ತೀವಿ. ಬಟ್ಟೆಗಳ ಮೇಲಿರೋ ರಕ್ತನ ಪ್ರತ್ಯೇಕವಾಗಿ ಟೆಸ್ಟ್ ಟ್ಯೂಬ್ಗಳಲ್ಲಿ ಸಲೈನ್ ಸೊಲ್ಯೂಷನ್ ಅಲ್ಲಿ ಹಾಕಿರ್ತೀವಿ. ಬೆಂಜಿಡೈನ್ ಟೆಸ್ಟ್ ಸೊಲ್ಯೂಷನ್ ಅಂತ ನಮ್ಮ ಹತ್ರ ಇರುತ್ತೆ. ಹೈಡ್ರೋಜನ್ ಪೆರಾಕ್ಸೈಡ್ ಮತ್ತು ಬೆಂಜಿಡೈನ್ ಮಿಕ್ಸ್ ಮಾಡಬೇಕು. ಇದಕ್ಕೆ ಸಸ್ಪೆಕ್ಟೆಡ್ ಬ್ಲಡ್ ಅನ್ನ ಒಂದು ತೊಟ್ಟು ಹಾಕಿದಾಗ ಅದು ಬ್ಲಡ್ಡೇ ಆಗಿದ್ರೆ ಇಡೀ ಸೊಲ್ಯೂಷನ್ ನೀಲಿ ಆಗುತ್ತೆ. ಬ್ಲಡ್ ಆಗಿಲ್ಲದೆ ಇದ್ರೆ ಹಾಗೆ ಇರುತ್ತೆ, ಕಲರ್ ಚೇಂಜ್ ಆಗುತ್ತೆ. ಓಕೆ, ಆ ಟೆಸ್ಟ್ ಮೂಲಕ ನಿಮಗೆ ಏನು ಗೊತ್ತಾಯ್ತು? ಆ ಬಟ್ಟೆಗಳ ಮೇಲೆ ಇದ್ದೆಲ್ಲ ರಕ್ತಾನೆ, ಬೇರೆ ಲಿಪ್ಸ್ಟಿಕ್ ಪೇಂಟು ಆ ಥರದ ವಸ್ತುಗಳಲ್ಲ ಅಂತ ಗೊತ್ತಾಯ್ತು. ಸರಿ, ಆಮೇಲೆ ಎರಡನೇ ಸ್ಟೆಪ್, ಆ ರಕ್ತ ಮನುಷ್ಯದ ಅಥವಾ ಯಾವ್ದಾದ್ರು ಪ್ರಾಣಿಗಳದ ಅಂತ ಹೇಳಿ ಟೆಸ್ಟ್ ಮಾಡಬೇಕು. ಯಾಕೆ ಅಂದ್ರೆ ಈ ಥರದ ಫೋಲ್ ಪ್ಲೇಗಳು ನಡೆಯುತ್ತೆ. ಪ್ರಾಣಿಗಳ ರಕ್ತ ಬೆಳೆದು ಮನುಷ್ಯ ರಕ್ತ ಅಂತ ಹೇಳಿ ಮಿಸ್ಲೀಡ್ ಮಾಡ್ತಾರೆ. ಅದಕ್ಕೆ ಈ ಟೆಸ್ಟ್ ಮಾಡಬೇಕು. ಪ್ರೊಸೀಜರ್ ಎರಡು ಒಂದೇ ತರ ಕಂಡ್ರು ರಕ್ತದಲ್ಲಿರೋ ಪ್ರೋಟೀನ್ಗಳು ಬೇರೆ ಬೇರೆ ಥರದ್ದು. ಪ್ರಿಸಿಪಿಟಿನ್ ಟೆಸ್ಟ್ ಅನ್ನೋದ್ರ ಮೂಲಕ ಈ ಬಟ್ಟೆಗಳ ಮೇಲಿರೋ ರಕ್ತ ಮನುಷ್ಯರದ ಅಥವಾ ಪ್ರಾಣಿಗಳದ ಅಂತ ಹೇಳಿ ಕಂಡುಹಿಡಿತೀವಿ. ಇಲ್ಲೂ ಹಾಗೆ ಮಾಡಿದಾಗ ಬಟ್ಟೆಗಳ ಮೇಲಿರೋ ಎಲ್ಲ ರಕ್ತನೂ ಮನುಷ್ಯರದೇ ಅಂತ ಹೇಳಿ ಗೊತ್ತಾಗುತ್ತೆ. ಇನ್ನು ಮೂರನೇ ಸ್ಟೆಪ್, ಇಂಡಿವಿಜುವಲ್ ಐಡೆಂಟಿಫಿಕೇಶನ್ ಟೆಸ್ಟ್ ಅಂತ ಕರೀತೀವಿ. ಬ್ಲಡ್ ಗ್ರೂಪಿಂಗ್. ಮನುಷ್ಯರಲ್ಲಿ 4 ಥರದ ಬ್ಲಡ್ ಗ್ರೂಪ್ಗಳು ಇರುತ್ತೆ. ಎ, ಬಿ, ಓ ಮತ್ತು ಎ ಬಿ. ಇಲ್ಲಿ ಟೆಸ್ಟ್ ಮಾಡಿದಾಗ ಎಲ್ಲದರ ಮೇಲೆ ಇದ್ದಿದ್ದು ಓ ಪಾಸಿಟಿವ್ ಗ್ರೂಪ್ ಬ್ಲಡ್ ಇರ್ತೀವಿ. ಜನರನ್ನು ಆ ರಾಜು ಬಟ್ಟೆಗಳನ್ನು ತಗೊಂಬರಿಪ್ಪ. ನೋಡಿಪ್ಪ, ನೋಡಿ ಇವೆಲ್ಲ ರಾಜು ಬಟ್ಟೆಗಳು. ಹೌದು, ಇದೆ. ಜಡ್ಜ್ ಮೈ ಮೇಲೆ ಇದ್ದ ಬಟ್ಟೆ ಪಾಸಿಟಿವ್ ಆಗಿರಲ್ಲ. ಬಟ್ಟೆ ಮೇಲೆ ಬ್ಲಡ್ ಬಿದ್ದಿರುತ್ತಲ್ಲ, ಅದನ್ನು ಚೆಕ್ ಮಾಡಿ ಅನ್ಸೋದು ಅದು ಪಾಸಿಟಿವ್ ಆಗಿರೋದು ನೋಡ್ಕೋಬೇಕಾದ್ರೆ. ಆಮೇಲೆ ರಾಜು ಬಾಡಿದು ಪೋಸ್ಟ್ ಮಾರ್ಟಮ್ ಮಾಡಿದಾಗ ರಾಜು ಬಾಡಿಯಿಂದ ತೆಗೆದಂತ ರಕ್ತನ ಕಳಿಸಿದ್ರು. ಅದನ್ನ ಟೈಪಿಂಗ್ ಮಾಡಿದಾಗ ಅದು ಸಹ ಓ ಪಾಸಿಟಿವ್ ಗ್ರೂಪ್ ಸೇರಿದ್ದೇ ಆಗಿತ್ತು. ಪ್ರಿಲಿಮಿನರಿ ಆಗಿ ಎರಡೂ ಮ್ಯಾಚ್ ಆಯಿತು.